ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ. ಬರ್ರಿ ಇವತ್ತಿನ ವೀಡಿಯೋಗಳು ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ನಾನು ನೋಡ್ರಿ ಸಾಂಬಾರು ಕುದಿಯಕ್ಕೆ ಇಟ್ಟಿನಿ. ಬೇಳೆ ಸಾಂಬಾರು ರೆಡಿ ಆಗ್ಯದ್ರಿ. ಇಲ್ಲಿ ಇಡ್ಲಿ ಇಟ್ಟಿನಿ ನೋಡ್ರಿ. ಇವತ್ತು ಬುಧವಾರ ಸ್ಪೆಷಲ್ ಇಡ್ಲಿ, ಚಟ್ನಿ, ಸಾಂಬಾರು ನೋಡ್ರಿ. ಬೇಳೆ ಸಾಂಬಾರು ಆಮೇಲೆ ಚಟ್ನಿ ನೋಡ್ರಿ. ಶೇಂಗಾ ಆಮೇಲೆ ಪುಟಾಣಿ ಹಾಕಿ ಚಟ್ನಿ ಮಾಡೀನಿ ರೀ. ಕೊಬ್ಬರಿ ಏನು ಹಾಕಿಲ್ಲ ನೋಡ್ರಿ. ಆಮೇಲೆ ನಮ್ಮ ಚಿನ್ನಿ ಬಂಗಾರಿ ನೋಡ್ರಿ ಏನು ಮಾಡ್ಲಿಕತ್ತಾಳ, ಅಳ್ತಾ ಇದ್ಲು. ಎತ್ಕೊ ಅಂತೇಳ್ಬಿಟ್ಟು ಭಾಳ ದಗಿತ್ತು ನೋಡ್ರಿ. ಬೆಳಗ್ಗೆ 7 ಗಂಟೆಯಿಂದ 8:30ವರೆಗೂ ಮಳೆ ಬಂದದ್ರಿ. ಭಾಳ ಅಂದ್ರೆ ಭಾಳ ದಗಿ ಇತ್ತು ನೋಡ್ರಿ. ಅದಾದ್ಮೇಲೆ ನೋಡ್ರಿ ಇಡ್ಲಿ ಇದು ರವೆ ಇಷ್ಟೊಂದು ನೆನೆ ಹಾಕಿದ್ದೆ ನೋಡ್ರಿ ರಾತ್ರಿ. ಇವಾಗ ಮಾಡ್ತಿದ್ದೀನಿ ನೋಡ್ರಿ. ಭಾಳ ಮಳೆ ಬಂದ್ರಿ. ಮಳೆ ಬಂದ್ರೂ ಭಾಳ ಸೆಕೆ ಆಗೋಗುತ್ತಿತ್ತು ನೋಡ್ರಿ. ಭಾಳ ಸೆಕೆ ಆಗೋಗುತ್ತಿತ್ತು. ಪಪ್ಪ ಎತ್ಕೊಂಡು ಕೂತಿದ್ರು. ಅಂದರೂ ಸಮಾಧಾನ ಆಗ್ತಿರ್ಲಿಲ್ಲ ಅವಳಿಗೆ. ಸೆಕೆ ಫುಲ್ ಕಿರಿಕಿರಿ ಮಾಡ್ಲಾಗತ್ತವಳು. ಅದಕ್ಕೆ ನಾನು ಎತ್ಕೊಂಡೀನಿ ನೋಡ್ರಿ. ಇಲ್ಲಿ ಇಡ್ಲಿ ರೆಡಿ ಆಗ್ಯಾವ ನೋಡ್ರಿ. ಈ ಥರ ಇಡ್ಲಿ ಬಂದವ ನೋಡ್ರಿ. ಸಖತ್ತಾಗಿ ಬಂದೀವಿ ಅಂದ್ರೆ ಮೆತ್ತಗೆ ಒಂಥರ ಚೆನ್ನಾಗಿದ್ವು ನೋಡ್ರಿ. ಇಡ್ಲಿ ಸಾಂಬಾರು ಚಟ್ನಿ ತಿಂದು ನೋಡ್ರಿ. ಅದಾದಮೇಲೆ ನಾವು ಆಸ್ಪತ್ರೆಗೆ ಬಂದೀವಿ ನೋಡ್ರಿ. ಖುಷಿಗೆ ಅವಳಿಗೆ ಹಲ್ಲು ಹೊಂಟಾವ ನೋಡ್ರಿ. ಹೊಂಟಾವ, ಅದಕ್ಕೋಸ್ಕರ ತೋರ್ಸಕ್ಕೆ ಬಂದೀವಿ ನೋಡ್ರಿ. ಲೂಸ್ ಮೋಷನ್ ಆಗಿತ್ತು ನೋಡ್ರಿ. ಭಾಳ ಲೂಸ್ ಮೋಷನ್ ಆಗಿತ್ತು. ಅದಕ್ಕೆ ಆಸ್ಪತ್ರೆಗೆ ತೋರ್ಸಕ್ಕೆ ಬಂದೀವಿ ನೋಡ್ರಿ. ನೆಗಡಿ ಕೂಡ ಇತ್ತು, ಅದಕ್ಕೋಸ್ಕರನೂ ಬಂದೀವಿ ನೋಡ್ರಿ. ಈಗ ಆ ಕಡೆ ಮೊನ್ನೆ ಹೋಗಿದ್ದಲ್ರಿ, ಹೋದ ಬ್ಲಾಗಲ್ಲಿ ನೋಡಿರ್ಬೋದು ನೀವು. ಮೊನ್ನೆ ಹೋಗಿದ್ದು ಅಲ್ಲೇ ರುಗ್ನಾಲಯ ಅಲ್ಲೇ ಹೋಗಿ ನೋಡ್ರಿ. ಇದು ಹೊಸ್ದಾಗಿ ನಿಮಗೆ ತೋರಿಸಿನಲ್ರಿ, ಹೊಸ್ದಾಗಿ ಕಟ್ಟ್ಯಾರ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದೀವಿ ನೋಡ್ರಿ. ಅಲ್ಲಿ ಶಿಫ್ಟ್ ಮಾಡ್ಯಾರ ಈಗ ಶಿರ್ಷೆ ಡಾಕ್ಟ್ರ್ ಅಂತ ಹೇಳ್ಬಿಟ್ಟು. ಭಾಳ ಚೆನ್ನಾಗಿ ನೋಡ್ತಾರೆ ನೋಡ್ರಿ. ಅಲ್ಲಿ ಹೋಗಿ ಬಂದಿದ ತಕ್ಷಣ ಕಮ್ಮಿ ಆಗ್ತದೆ ನೋಡ್ರಿ. ಮಧ್ಯಾಹ್ನ ಔಷಧ ಹಾಕಿದ್ವಿ. ಆಮೇಲೆ ಬಂದಮೇಲೆ ಸಿರಪೆಲ್ಲ ಹಾಕಿದ್ವಿ. ಅದಾದಮೇಲೆ ಮನ್ಕೊಂಡಿದ್ಲು. ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಲೂಸ್ ಮೋಷನ್ ಅಷ್ಟು ಕಮ್ಮಿ ಆಯಿತು. ಸ್ವಲ್ಪ ಆಟ ಆಡ್ಕೊಂಡಿದ್ಲು ನೋಡ್ರಿ. ಇದು ಬೇರೆ ಕಡೆ ನೋಡ್ರಿ. ಇದು ಅಲ್ಲೇ ಪಕ್ಕದ ಬಿಲ್ಡಿಂಗಲ್ಲೇ ಆಗಿತ್ತು. ಪಕ್ಕದ ಬಿಲ್ಡಿಂಗಲ್ಲೇ ಚೆನ್ನಾಗಿ ಕಟ್ಟ್ಯಾರ ನೋಡ್ರಿ ಯಜಮಾನ್ರು. ಹಾಯ್ ಅವಳಿಗೆ ತಂಗಿಗೆ ಹಾಡಿಸ್ತಾ ಇದ್ರು. ನಮ್ಮ ತಂಗಿ ನೋಡ್ರಿ ಹೆಂಗೆ ಮಾಡ್ಲಿರ್ತಾಳೆ. ಅದಾದಮೇಲೆ ನೋಡ್ರಿ ಆಸ್ಪತ್ರೆ ಈ ಥರ ಅದ ನೋಡ್ರಿ. ಈ ಕಡೆ ಶಿಫ್ಟ್ ಮಾಡ್ಯಾರ. ಅಲ್ಲಿ ವಾಯ್ಸ್ ಕೊಡೋಕ್ಕಾಗಲ್ಲ ಅಂತ ಅದಕ್ಕೆ ಇಲ್ಲಿ ತೊಗೊತಾ ಇದ್ದೀನಿ ನೋಡ್ರಿ. ನಂದಿನ್ನೂ 4ನೇ ನಂಬರ್ ಇತ್ತು. ಬೆಳಗ್ಗೆ 6:30 ಹೋಗ್ಯಾರ. ಅಂದ್ರೂ 4ನೇ ನಂಬರ್ ಇತ್ತು. ಯಾವಾಗಲೂ ಹೋಗ್ತಾರ 6 ಗಂಟೆ ಹೋಗ್ತಾರೆ. 2ನೇ ನಂಬರ್ ಇಲ್ಲ, ಫಸ್ಟ್ ನಂಬರ್ ಇರ್ತಾಯಿತ್ತು. ಸ್ವಲ್ಪ ಲೇಟಾಗಿ ಹೋಗ್ಯಾರ. ಎಚ್ಚರಿಕೆ ಆಗಿಲ್ಲರಿ. ರಾತ್ರಿ ಬೆಳಗಾರ ಮನ್ಕೊಂಡಿಲ್ರಿ ಚಿನ್ನಿ ಬಂಗಾರಿ. ಅದಕ್ಕೆ ಎಚ್ಚರಿಕೆ ಆಗಿಲ್ಲ ನೋಡ್ರಿ. ನಮ್ಮ ಚಿನ್ನಿ ಬಂಗಾರಿ ಹೇಗೆ ಆಟ ಆಡ್ತಾಯಿದ್ಲು. ಚೇರ್ ಮೇಲೆಲ್ಲ ಕುತ್ಕೊಂಡು ಏರ್ತಾಯಿದ್ಲು. ಆಟ ಆಡ್ಕೊಂಡಿದ್ಲು ನೋಡ್ರಿ. ರಾತ್ರಿ ಏನಕ್ಕೆ ಮನ್ಕಿಲ್ಲ ಅಂದರೆ ಅವಳಿಗೆ ಏನೋ ದಗಿ ಭಾಳ ಇತ್ತು ನೋಡ್ರಿ. ಭಾಳ ದಗಿ ಇತ್ತು. ಸೆಕೆ ಆಗ್ತಾಯಿತ್ತು. ಕಟ್ನೀರೆಲ್ಲ ಹೊಂಟಿವು. ಅದಕ್ಕೆ ಮಲಗಿಲ್ಲ ನೋಡ್ರಿ. ನಾನು ಎತ್ಕೊಂಡು ತಿರ್ಗಾಡೋದು, ಅವ್ರ ಅಪ್ಪ ಎತ್ಕೊಂಡು ತಿರ್ಗಾಡೋದು ಎಲ್ಲ ಮಾಡಿದ್ವಿ ನೋಡ್ರಿ. ಆದಮೇಲೆ ಟೀ ಕುಡಿಯೋಕೆ ಬಂದೀವಿ ನೋಡ್ರಿ. ನಾವು ಯಾಕೋ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು ನನಗೆ. ಅದಕ್ಕೆ ಟೀ ಕುಡಿಯೋಕ್ಕಂತ ಬಂದೀವಿ ನೋಡ್ರಿ. ಚಹಾ ಅಂತೂ ಸಖತ್ತಾಗಿತ್ತು ನೋಡ್ರಿ. ಗಟ್ಟಿಯಾಗಿತ್ತು ಚಹಾ ಅಂತ. ಆಸ್ಪತ್ರೆಗೆ ಹೋಗಿ ಬಂದು ನೋಡ್ರಿ ಚಹಾ ಕೊಟ್ಟಿಗತ್ತೀವಿ. ಈಗ ಬರ್ರಿ ಎಲ್ಲರೂ ಚಹಾ ಕೊಡ್ಯಾಮಿ ನೋಡ್ರಿ. ಚಹಾ ನಮ್ಮ ಚಿನ್ನಿ ಬಂಗಾರಿನೂ ಸ್ವಲ್ಪ ಕುಡಿದ್ಲು. ಆಮೇಲೆ ನಾನು ಯಜಮಾನ್ರಿಗೆ ಕುಡಿದು ನೋಡ್ರಿ. ಏನಂದಿಲ್ಲ ಡಾಕ್ಟ್ರೆಲ್ಲ ಕಮ್ಮಿ ಆಗುತ್ತೆ, ಔಷಧ ಎಲ್ಲ ಕೊಡ್ತೀನಿ ಹಾಕ್ರಿ ಕಮ್ಮಿ ಆಗುತ್ತೆ ಅಂತಂದರು. ಅದಕ್ಕೆ ಹಾಕಿವಿ ನೋಡ್ರಿ ಔಷಧ ಎಲ್ಲ ಕಮ್ಮಿ ಆದಾದ್ಮೇಲೆ ನಾವು ಮನೆಗೆ ಬಂದ್ವಿ ರೀ. ಸ್ವಲ್ಪ ಕಪಾಳ ಸ್ವಚ್ಛ ಮಾಡೋದಿತ್ತು. ಕಪಾಳ ಸ್ವಚ್ಛ ಮಾಡಿವಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ನಾವು ಮನೆಗೆ ಬಂದೀವಿ. ಮನೆಗೆ ಬಂದು ಔಷಧ ಹಾಕ್ಲತ್ತೀವಿ ನೋಡ್ರಿ. ಇಡ್ಲಿ ಸಾಂಬಾರು ತಿಂದೀವಿ ನೋಡ್ರಿ. ಹೋಗೋ ಮುಂದೆ ತಿಂದಿಲ್ಲಲ್ರಿ. ಅದಕ್ಕೆ ನಾನು ಯಜಮಾನ್ರು ಆಮೇಲೆ ಮತ್ತೆ ನಮ್ಮಮ್ಮ ಊಟ ಮಾಡಿ ಹೋಗ್ಯಾರ ನೋಡ್ರಿ. ಬಟ್ಟೆ ಬಾಂಡೆ ಎಲ್ಲ ಮುಗಿಸ್ಕೊಂಡು ಹೋಗ್ಯಾರ ನೋಡ್ರಿ ಅವ್ರ ಮನೆಗೆ. ಚಿನ್ನಿ ಬಂಗಾರ ನೋಡ್ರಿ ಔಷಧ ನಮ್ಮತ್ತೆ ಕೊಡಲಾಗ್ಯಾಳ. ಆಮೇಲೆ ಕೊಡ್ತಾಳ ಬ್ಯಾಡತ್ತಾಳ. ತಂಗಿ ಹಾಯ್ ಮಾಡಮ್ಮ. ಹಾಯ್ ಮಾಡು.
ಫೋಟೋ ಎಲ್ಲಿ ಬರ ಇವ್ರ ಮನೆಗೆ ಹೋಗ್ಯಾಕ ಅರ್ಥನ ಮನೆಗೆ. ಹಾಯ್ ಮಾಡತ್ತಿ ಅಯ್ಯ ಹಾಯ್ ಮಾಡು ಹಿಂಗ ಈಗ ಹಿಂಗ ಹಿಂಗ ಹಾಯ್ ಮೊನ್ನೆ ಆರ್ಡ್ರ್ ಮಾಡೀನಿ ನೋಡ್ರಿ ಮೀಶೋಯಿಂದ. ಸೂಪರ್ ಆಗದ ನೋಡ್ರಿ, ನೀವು ಆರ್ಡ್ರ್ ಮಾಡಿರಿ. ಕ್ವಾಲಿಟಿ ಅಂತೂ ಮಸ್ತಾಗದ ನೋಡ್ರಿ. ಆಗ ಕ್ವಾಲಿಟಿ ಭಾರಿ ಅದ್ರಿ. ಕ್ವಾಲಿಟಿ ಸೀರೆಗಳೆಲ್ಲ ಹಾಕಿರ್ತೀನಿ, ಆಮೇಲಿಂದ ತೋರಿಸ್ತೀನಿ ರೀ. ಇದು ಕಪಾಟಿ ಏನದು ನೋಡ್ರಿ, ಈ ಕಡೆ ಇಡ್ತೀವಿ ನೋಡ್ರಿ. ಈಗ ಈ ಕಡೆ ಇಡ್ತೀವಿ. ಮಮ್ಮಿ ಆಮೇಲೆ ನಮ್ಮ ಅತ್ತಿ ಬಂದಾರ್ರಿ, ನಮ್ಮ ತಮ್ಮ ಕೂಡ ಬಂದಾನ ನೋಡ್ರಿ. ಆಗ ಗುರು ಹಾಯ್ ಮಾಡು ನೋಡ್ರಿ. ಅದು ಪ್ರತಿಗ್ದು ಬಟ್ಟೆ, ಆಮೇಲೆ ಶೌರ್ಯಂದು ಬಟ್ಟೆ, ಆಮೇಲೆ ಚಿನ್ನಿ ಬಂಗಾರಿ ಬಟ್ಟೆ, ಇವೆಲ್ಲ ನನ್ನ ಸೀರೆನ ಕಪಾಟ್ನಾಗ ಅವ್ರಿ. ಎಲ್ಲ ಮಾಡಿ ಇಡ್ಲಿಗತ್ತೀವಿ ನೋಡ್ರಿ. ಎಷ್ಟಕ್ಕೊಂದರ್ ಬೇವು ನೋಡ್ರಿ. ಸುಮ್ಮನಿರ್ರಿ, ನಾ ಮಾತಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಎಷ್ಟು ನೋಡ್ರಿ ನಮ್ಮ ಯಜಮಾನ್ರಿ ಯಾವ ಥರ ಮಾಡ್ತಿದ್ದಾರೆ ನೋಡ್ರಿ. ನನಗೆ ಒಟ್ಟು ಮಾತಾಡ್ಕೊಡಲ್ಲಾಗ್ಯಾರ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇದೆಲ್ಲ ಎತ್ತಿಟ್ಟಿ ನೋಡ್ರಿ. ಕಪಾಟ ಆ ಕಡೆ ಇಡ್ಬೇಕಂದಿದ್ದ, ಆದ್ರೆ ಅಲ್ಲಿ ಮೆಂಟಲ್ ಮೇಲೆ ಅದ ರೀ, ಅದಕ್ಕೆ ಆಗಲ್ರಿ. ಭಾಳ ಅಡ್ತನ ಆಗ್ತದ್ರಿ ಅಲ್ಲಿ ನೋಡ್ರಿ. ಇವು ಆರ್ಡ್ರ್ ಮಾಡಿದ್ದು ನೋಡ್ರಿ. ನಮ್ಮ ಮಮ್ಮಿ ರಾಖಿ ಹಬ್ಬಕ್ಕೆ ಇದು ಕೊಟ್ಟಿದ್ರಿ, 500 ರೂಪಾಯಿ ಕೊಟ್ಟಿದ್ರು. ಅದರಿಂದ ಇವಿಷ್ಟು ಆರ್ಡ್ರ್ ಮಾಡೀನಿ. ಆಮೇಲೆ ಇದೊಂದು ಡ್ರೆಸ್ ಆರ್ಡ್ರ್ ಮಾಡೀನಿ ನೋಡ್ರಿ. ಇದೊಂದು ಡ್ರೆಸ್ಸು ರಾಖಿ ಹುಣ್ಣಿದ್ದನ್ನು ಹಾಕೊತೀನಿ, ತೋರಿಸ್ತೀನಿ ಫ್ರೆಂಡ್ಸ. ತುಂಬ ಚೆನ್ನಾಗಿದ್ದಾವೆ ಆರ್ಡ್ರ್ ಮಾಡಿದ್ದು. ಮೆಶೋದಲ್ಲಿ ಆರ್ಡ್ರ್ ಮಾಡಿದ್ದು ನಾನು. ಇವು 6 ಬಂದಾವೆ ನೋಡ್ರಿ. ಇದರಲ್ಲಿ ಸೀರೆ, ಇದರಲ್ಲಿ ಸೀರೆ ಇದಾವೆ ನೋಡ್ರಿ. ಇದರಲ್ಲಿ ಡೈಲಿ ಯೂಸ್ ಬಟ್ಟೆ, ಆಮೇಲೆ ಇದು ಜಾಕೆಟು. ಇದರಲ್ಲೆಲ್ಲ ಬ್ಲೌಸೆಲ್ಲ ಇಡೋಕ್ಕಾಗಲಿಲ್ಲ, ಅದಕ್ಕೆ ಇದರಲ್ಲಿ ಇಟ್ಟಿನಿ ನೋಡ್ರಿ. ಆಮೇಲೆ ಇದರಲ್ಲಿ ಟಾಪು, ಚೆನ್ನಾಗಿರೋ ಟಾಪು, ಆಮೇಲೆ ಗ್ರ್ಯಾಂಡಾಗಿ ಬಟ್ಟೆ ಅವೆಲ್ಲ ಇದಾವೆ ನೋಡ್ರಿ ಇದರಲ್ಲಿ. ಆಮೇಲೆ ನೋಡ್ರಿ ಇಲ್ಲಿ ಇಷ್ಟು ಪ್ರತಿಗ್ದು, ಆಮೇಲೆ ಇಲ್ಲಿ ಹಿಡ್ಕೊಂಡು ಇಲ್ಲಿ ಗಂಟ ಶೌರ್ಯದ ನೋಡ್ರಿ. ಇವಿಷ್ಟು ನೋಡ್ರಿ, ಇವಿಷ್ಟು ಚಿನ್ನಿ ಬಂಗಾರ ಇದು ನೋಡ್ರಿ. ಇಲ್ಲಿ ಇವಿಷ್ಟೇ ಇಲ್ಲ ನೋಡ್ರಿ. ಇವೆಲ್ಲ ನನ್ನವು, ಇವೆಲ್ಲ ಬೆಡ್ಶೀಟ್ಗಳು ಹಿಂದೂ ಕುಲೆ ಅವ ನೋಡ್ರಿ. ಆಗ ನೋಡ್ತಾ ಇರ್ಬೋದು ನೀವು, ಹಿಂದೆ ಕುಲೆ ಸ್ವೆಟ್ರು, ಆಮೇಲೆ ಇದ್ರ ಹಿಂದ್ಗಡೆ ನೋಡ್ರಿ. ಆಗ ಎಲ್ಲ ಬಟ್ಟೆಗಳು ಇಟ್ಟಿನಿ ನೋಡ್ರಿ. ಆಗ ನಮ್ಮ ಚಿನ್ನಿ ಬಂಗಾರ ಭಾಳ ಬಟ್ಟೆ ನೋಡ್ರಿ. ಆಗ ಅಲ್ಲೆಲ್ಲ ಬಟ್ಟೆಗಳು ಇಟ್ಟಿನಿ ನೋಡ್ರಿ. ಆಗ ಅವ್ರ ಪಪ್ಪ ಹೊಲ್ಕೊಂಬಂದೆವು ಎಲ್ಲ ಅದಾವ ನೋಡ್ರಿ. ಇಷ್ಟೆಲ್ಲ ಇಟ್ಟಿನಿ ನೋಡ್ರಿ ನಾ. ಆಮೇಲೆ ನಮ್ಮ ಯಜಮಾನ್ರವ್ರ ಬಟ್ಟೆ ನೋಡ್ರಿ, ಇಲ್ಲಿದಾವೆ ನೋಡ್ರಿ ನಮ್ಮ ಯಜಮಾನ್ರವ್ರ ಬಟ್ಟೆ. ಇಷ್ಟೇ ನೋಡ್ರಿ ಈ ಕಡೆ. ಆಮೇಲೆ ಈ ಕಡೆ ಲೆಕ್ಕ ಹಾಕಿದ್ರೆ ಒಂದು 7 ಜೋಡಿ ಇಲ್ಲ 8 ಜೋಡಿ ಅಷ್ಟೇ ಇರ್ಬೋದು. ಅಷ್ಟೇ ನೋಡ್ರಿ. ಇಲ್ಲಿ ಜಾಕೆಟ್ ಪೀಸ್ ಇದ್ದಾವೆ, ಆಮೇಲೆ ಇಲ್ಲಿ ಲಂಗ, ಆಮೇಲೆ ನೈಟಿ, ಆಮೇಲೆ ಇಲ್ಲಿ ಸ್ವೆಟ್ರು, ಆಮೇಲೆ ನಮ್ಮ ಯಜಮಾನ್ರವ್ರದ್ದು ಇದು ಕೋರ್ಟು ಮದುವೆಗೆ ಹಾಕಿದ್ರಲ್ಲ ಅದೆಲ್ಲ. ಇಲ್ಲೆಲ್ಲ ಆಯಾರ್ದು ಇದು ಟಾವೆಲ್ಗಳು, ಆಮೇಲೆ ಈ ಕಡೆ ಎಲ್ಲ ಟೋಪಿ, ಆಮೇಲೆ ಜಂಪರ್ ಪೀಸು, ಆಮೇಲೆ ಇಲ್ಲೆಲ್ಲ ಹೂವೆಲ್ಗಳು ಇಟ್ಟು ನೋಡ್ರಿ. ಇದು ನಮ್ಮ ಚಿನ್ನಿ ಬಂಗಾರಿದು ಮೇಕಪ್ ಬಾಕ್ಸು, ಆಮೇಲೆ ನಂದು ಮೇಕಪ್ ಬಾಕ್ಸು, ಆಮೇಲೆ ಟ್ರಾವೆಲ್ ಕೂಡ ಎಲ್ಲ ಇದಾವೆ ನೋಡ್ರಿ. ನಮ್ಮ ಚಿನ್ನಿ ಬಂಗಾರಿ ಬಳಿ ನೋಡ್ರಿ. ಆಗ ಇಲ್ಲೆಲ್ಲ ಇಟ್ಟೀನಿ. ಆದಮೇಲೆ ಇವೆಲ್ಲ ಬೆಲ್ಟ್ಗಳೆಲ್ಲ ಇಲ್ಲಿ ಇಟ್ಟೀನಿ ನೋಡ್ರಿ. ಇಲ್ಲಿ ಬಲೂನು ಇವೆಲ್ಲ ಇದಾವೆ ನೋಡ್ರಿ. ಬರ್ತಡೇಗೆ ಬಂದೀವಿ ನೋಡ್ರಿ. ಈ ಥರ ರೆಡಿ ಮಾಡಿ ನೋಡಿ, ನೀವು ಕೂಡ ಆರ್ಡ್ರ್ ಮಾಡಿರಿ. ಚೆನ್ನಾಗಿದೆ, 150 ರೂಪಾಯಿ, ಪರವಾಗಿಲ್ಲ, ಚೆನ್ನಾಗಿದೆ ನೋಡ್ರಿ. ಮತ್ತೆ ಸಿಗ್ತಿರ್ರಿ. ಆಮೇಲೆ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗ್ಯದ ನೋಡ್ರಿ. ಅದೆಲ್ಲ ತೆಗ್ದಿರೋ ಅಷ್ಟರಲ್ಲಿ ನಮ್ಮ ಮಮ್ಮಿ ಸೀರೆ ಎಲ್ಲ ಮಡ್ಚಿಕೊಟ್ಟು ಹೋದ್ರು. ಆಮೇಲೆ ಮಕ್ಕಳು ಬಟ್ಟೆ, ಆಮೇಲೆ ನನ್ನ ಬಟ್ಟೆ ಎಲ್ಲ ನಾನೇ ಮಾಡಿಸಿದೆ. ನಾನು ಯಜಮಾನ್ರು, ಆಮೇಲೆ ಚಿನ್ನಿ ಬಂಗಾರಿ ಪಕ್ಕದ ಮನೆಯಲ್ಲಿ ಇದ್ಲು, ಆಮೇಲೆ ಶೌರ್ಯ ಪ್ರತ್ಯೇಕ ಇಬ್ಬರು ಬಂದಾರ ನೋಡ್ರಿ. ಇಡ್ಲಿ ತಿರ್ಲಗತ್ತಾರ. ಇಡ್ಲಿ ಮಾಡೀನ್ರಿ ಇವತ್ತು. ಇಲ್ಲ ಕರೆಂಟೇ ಇಲ್ಲ ನೋಡ್ರಿ. ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗ್ಯಾವ? 10:30 ಹೋಗ್ಯಾವಲ್ರಿ. 10:30 ಕರೆಂಟ್ ಹೋಗಿದ್ದು ಇನ್ನೂ ಬಂದಿಲ್ಲ ನೋಡ್ರಿ. ಟೈಮ್ ನೋಡ್ರಿ ಇವಾಗ 2:30 ಆಗ್ಯದ, ಇನ್ನೂ ಕೂಡ ಕರೆಂಟೇ ಬಂದಿಲ್ಲ ನೋಡ್ರಿ. ಬಂದಿಲ್ಲ ಇನ್ನು. ಈ ಊಟ ಎಲ್ಲ ಮಾಡ್ಬೇಕು ನೋಡ್ರಿ. ಬೆಳಗ್ಗೆ ಅಂತೂ 7 ಗಂಟೆಯಿಂದ 8:30 ಗಂಟೆ ಮಳೆ ಅಂತೂ ಭಾಳ ಜೋರು ಬಂದದ ನೋಡ್ರಿ. ಮಳೆ ಭಾಳ ಅಂದ್ರೆ ಭಾಳ ಜೋರು ಬಂದದ. ಈಗ ರೆಸ್ಟ್ ಮಾಡ್ತೀನಿ. ಬೆಳಗ್ಗೆಯಿಂದ ಭಾಳ ಕೆಲಸ ಆಗ್ಯದ. ಅದು ಹಾಸ್ಪಿಟ್ಲಿಗೆ ಹೋಗಿ ಬರೋದು ಎಲ್ಲ ಆಗ್ಯದ ನೋಡ್ರಿ. ಏನಂದಿಲ್ಲ, ಎಲ್ಲ ನಾರ್ಮಲ್ ಇದೆ ಅಂತಂದರು ಡಾಕ್ಟ್ರು. ನೋಡ್ರಿ ಫ್ರೆಂಡ್ಸ್, ನಾ ಲೈಟ್ ಬಂದು ನೋಡ್ರಿ. ಎಷ್ಟಕ್ಕೆ ಬಂದು ಗೊತ್ತಪ್ಪ ಅಂದ್ರೆ 3:30 ಬಂದವಲ್ರಿ.
ರೇ 3:30 ಬಂದಲ್ಲ ನೋಡ್ರಿ 3:30 ಬಂದವ ರೀ. ಓ ನಮ್ಮ ಯಜಮಾನ್ರು ನೋಡ್ರಿ ಕೊಡ್ತಾ ಇದ್ದೀನಿ. ಅವ್ವ ಅವ್ವ ಕ್ಯಾಮ್ರಲ್ಲಿ ನೋಡಿಬಿಟ್ಟು ಇವತ್ತು ಎತ್ಕೊಂತಿದ್ದಾರೆ. 3:30 ಬಂದವಲ್ಲ ಮಾವಾಗೆ ಅಲ್ಲಕ್ಕೆ ಏನಾಗಿತ್ತು 3:30 ಬಂದು ನೋಡ್ರಿ. ಸ್ವಲ್ಪ ಹೊತ್ತು ಆಮೇಲೆ ಸ್ವಲ್ಪ ಹೊತ್ತು ಊಟ ಮಾಡಿದೆ, ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ. ವ್ಲಾಗ್ ಎಡಿಟ್ ಮಾಡೋದಿತ್ತು, ಆ ಎಡಿಟ್ ಮಾಡಿ ಹಾಕಿ ನೋಡ್ರಿ ಸಪೋರ್ಟ್ ಮಾಡ್ತಾಯಿರ್ರಿ. ಮತ್ತು ನೋಡ್ರಿ ನಾವು ಈಗ ನಾಳೀಗ ಗುರುವಾರ ಅದ್ರಿ, ಇವತ್ತು ಬುಧವಾರ ನೋಡ್ರಿ. ಇವತ್ತು ನಮ್ಮ ಯಜಮಾನ್ರು ಸುಟ್ಟಿ ಅದ ನೋಡ್ರಿ. ಈಗ ಕಾಯಿಪಲ್ಲೆ ಎಲ್ಲ ತರ್ಲಕ್ಕೆ ಹೋಗ್ಬೇಕು ನೋಡ್ರಿ. ಕಾಯಿಪಲ್ಲೆ ಆಮೇಲೆ ತರಕಾರಿ ಎಲ್ಲ ತರ್ಬೇಕು ನೋಡ್ರಿ. ಬರ್ರಿ ಹೋಗಾಮಿ ನೋಡ್ರಿ ಫ್ರೆಂಡ್ಸ್. ತರಕಾರಿ ಎಲ್ಲ ತೊಗೊಂಬಂದು ಮನೇಲೆಲ್ಲ ಇಟ್ಟು ನಾವು ಈಗ ಜೋಕಾಲಿ ಆಡ್ಲಿಕ್ಕೆ ಬಂದೀವಿ ನೋಡ್ರಿ. ನಮ್ಮ ಮನೆ ಪಕ್ಕದಲ್ಲೇ ನೋಡ್ರಿ. ನಮ್ಮ ಶೌರ್ಯ ಆಡ್ದಾದ್ಮೇಲೆ ನಾನು ಆಡ್ತಿದ್ದೆ, ಜೋರಾಗಿ ಚೀರ್ತಿದ್ದೆ ನೋಡ್ರಿ. ನಾನಂತೂ ಎಷ್ಟು ಜೋರಾಗಿ ಮೇಲೆ ಇದು ಮಾಡ್ತಿದ್ದಪ್ಪ ಅಂದ್ರೆ ಭಯ ಆಗ್ತಾಯಿತ್ತು. ಚೀರ್ತಿದ್ದು ಬೇಡ ಅಂತ ಇದ್ದ ಅವನು. ಅಂದ್ರೂ ಮೇಲೇ ಇದು ಮಾಡ್ತಿದ್ದ. ನಂಗೆ ನಿಜವಾಗ್ಲೂ ಮೇಲೆ ಹೋಗಿ ಕೆಳಗೆ ಬರೋಷ್ಟರಲ್ಲಿ ಒಂಥರ ದಡ ಅಂತ ಇತ್ತು. ಭಾಳ ಅಂದ್ರೆ ಭಾಳ ಅಂಜಿಕೆ ಹೊಂಟಿದ್ದು ನೋಡ್ರಿ. ನೀವು ಭಾಳ ದಿನ ಆಯ್ತು ಆಡಿಲ್ಲ. ವರ್ಷ ಹೋದ ವರ್ಷ ನಾನು ಆಡೇ ಇಲ್ಲ. ಈ ವರ್ಷ ಮೊನ್ನೆ ಸ್ವಲ್ಪ ಆಡಿದೆ. ಆಮೇಲೆ ಇದೊಂದು ಸತಿ, ಇದು 2ನೇ ಸತಿ ಆಡೋದು ಈ ವರ್ಷ ನೋಡ್ರಿ ಫ್ರೆಂಡ್ಸ್. ಜೋಕಾಲಿ ಆಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.